ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಮಧುಸೂದನ್. ಮೊದಲಿಗೆ ಹೆಡ್ಲೈನ್ಸ್. ಬರ ಪರಿಹಾರ ಬಿಡುಗಡೆಗೆ ಒತ್ತಾಯಿಸಿ ಕಾಂಗ್ರೆಸ್ ಪ್ರತಿಭಟನೆ, ಸಿಎಂ ಹಾಗೂ ಡಿಸಿಎಂ ನೇತೃತ್ವದಲ್ಲಿ ಪ್ರೊಟೆಸ್ಟ್. ಬೆಂಗಳೂರಿನ ವಿಧಾನಸೌಧದ ಮಹಾತ್ಮ ಗಾಂಧಿ ಪ್ರತಿಮೆ ಮುಂಭಾಗ ಕೈ ಕಹಳೆ. ಕಾಂಗ್ರೆಸ್ ಅಧಿಕಾರಕ್ಕೆ ಹೆಚ್ಚು ಮಕ್ಕಳಿರುವವರಿಗೆ ನಿಮ್ಮ ಸಂಪತ್ತು ಹಂಚ್ತಾರೆ ಎಂದಿದ್ದ ಮೋದಿ. ಪ್ರಧಾನಿ ವಿರುದ್ಧ ಕೇಂದ್ರ ಚುನಾವಣಾ ಆಯೋಗಕ್ಕೆ ಕಾಂಗ್ರೆಸ್ ದೂರು. ಚುನಾವಣಾ ನೀತಿ ಸಂಹಿತೆ ಉಲ್ಲಂಘಿಸಿರೋ ಆರೋಪದ ಅಡಿ ಕೇಸ್. ರಾಹುಲ್ ಗಾಂಧಿ ಬಳಿಕ ಇವತ್ತು ಪ್ರಿಯಾಂಕಾ ಗಾಂಧಿ ಎಂಟ್ರಿ. ಚಿತ್ರದುರ್ಗ, ಬೆಂಗಳೂರು ದಕ್ಷಿಣದಲ್ಲಿ ನಡೆಸಲಿದ್ದಾರೆ ಮತಬೇಟೆ. ಮಹಿಳಾ ಮತದಾರರನ್ನ ಸೆಳೆಯೋಕೆ ಕಾಂಗ್ರೆಸ್ನಿಂದ ಪ್ರಿಯಾಂಕಾಸ್ತ್ರ. ಬಿಜೆಪಿಯಲ್ಲೂ ಮತಬೇಟೆಗೆ ಚುನಾವಣಾ ಚಾಣಕ್ಯ ಎಂಟ್ರಿ. ಪ್ರಿಯಾಂಕಾಗೆ ಟಕ್ಕರ್ ಕೊಡಲು ಬೆಂಗಳೂರು ದಕ್ಷಿಣದಲ್ಲೇ ಪ್ರಚಾರ. ಸಂಜೆ 1 ಗಂಟೆಗಳ ಕಾಲ ಬೃಹತ್ ರೋಡ್ ಶೋ. ಬೆಂಗಳೂರು ದಕ್ಷಿಣದಲ್ಲಿ ಸೌಮ್ಯ ರೆಡ್ಡಿ ಗೆಲುವಿಗೆ ರಾಮಲಿಂಗಾರೆಡ್ಡಿ ರಣತಂತ್ರ. ಬಿಜೆಪಿ ಮಾಜಿ ಪಾಲಿಕೆ ಸದಸ್ಯರನ್ನ ಸಂಪರ್ಕಿಸಿದ ರಾಮಲಿಂಗಾರೆಡ್ಡಿ. ಕಾಂಗ್ರೆಸ್ ನಾಯಕರ ಪ್ಲಾನ್ನಿಂದ ತೇಜಸ್ವಿ ಸೂರ್ಯಗೆ ಶಾಕ್ ಎದುರಾಗುತ್ತಾ? ಲೋಕಸಭೆ ಚುನಾವಣೆ ಗೆಲ್ಲಲು ಉಮೇಶ್ ಜಾಧವ್ ಒಂಟಿ ಹೋರಾಟ. ಕಲಬುರಗಿ ಬಿಜೆಪಿ ಅಭ್ಯರ್ಥಿಯ ಬತ್ತಳಿಕೆಯಲ್ಲಿ ಇದ್ದ ಬ್ರಹ್ಮಾಸ್ತ್ರಗಳೇ ಮಾಯ. ಮಾಲಿಕಯ್ಯ ಗುತ್ತೇದಾರ್ ಬಾಬುರಾವ್ ಚಿಂಚನ್ಸೂರ್ ಪಕ್ಷಾಂತರದಿಂದ ಸಂಕಷ್ಟ. ಲೋಕಸಭಾ ಚುನಾವಣಾ ಸಮಯದಲ್ಲಿ ಬಿಜೆಪಿಗೆ ಶಾಕ್. ವಿಧಾನ ಪರಿಷತ್ ಸದಸ್ಯತ್ವಕ್ಕೆ ಕೆಪಿ ನಂಜುಂಡಿ ರಾಜೀನಾಮೆ. ಕಾಂಗ್ರೆಸ್ ಸೇರಲು ಸಜ್ಜಾದ ವಿಶ್ವಕರ್ಮ ಸಮುದಾಯದ ನಾಯಕ. ಕರ್ನಾಟಕದ ಮೊದಲ ಹಂತದ ಲೋಕ ಕದನಕ್ಕೆ ಭರ್ಜರಿ ಸಿದ್ಧತೆ. ಮತದಾನಕ್ಕಾಗಿ ಬೆಂಗಳೂರಿನಿಂದ ಊರಿಗೆ ತೆರಳಲು ಜನರು ಸಜ್ಜು. ಖಾಸಗಿ ಬಸ್ಗಳಿಗೆ ಭರ್ಜರಿ ಡಿಮ್ಯಾಂಡ್. ಬೀದರ್ನಲ್ಲಿ ಸಚಿವರ ಮೇಲೆ ಅಭಿಮಾನ ಮೆರೆದ ಯುವಕ. ಎದೆ ಮೇಲೆ ಈಶ್ವರ್ ಖಂಡ್ರೆಯ ಟ್ಯಾಟೋ ಹಾಕಿಸಿಕೊಂಡ ಫ್ಯಾನ್. 25,000 ರೂಪಾಯಿ ಖರ್ಚು ಮಾಡಿ ಕೈ ನಾಯಕನ ಅಚ್ಚೆ ಹಾಕಿಸಿಕೊಂಡ ಶಿವಾಜಿ. ಬೆಂಗಳೂರಿನಲ್ಲಿ ಚುನಾವಣಾ ಆಯೋಗ ಭರ್ಜರಿ ಕಾರ್ಯಾಚರಣೆ. ಈವರೆಗೆ 44 ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ವಸ್ತುಗಳು ಜಪ್ತಿ. 11 ಕೋಟಿಗೂ ಅಧಿಕ ಮೊತ್ತದ ನಗದು ಈವರೆಗೆ ಸೀಸ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.